ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಟ್ರಾನ್ಸ್ಪರೆನ್ಸಿ ಟೂಲ್ ನಂತರ ಇಂಟರಾಕ್ಟಿವ್ ಫಿಲ್ ಟೂಲ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ಯಾವುದೇ ಆಬ್ಜೆಕ್ಟ್ ಅನ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ರೆಕ್ಟ್ಯಾಂಗಲ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಫಿಲ್ ಕಲರ್, ಯಾವುದೇ ಕಲರ್ ಅನ್ನ ನೀವಿಲ್ಲಿ ಫಿಲ್ ಮಾಡ್ಕೋಬೇಕು. ನಂತರ ಟ್ರಾನ್ಸ್ಪರೆನ್ಸಿ ಟೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ಪಾಯಿಂಟ್ ಅಲ್ಲಿ ಕ್ಲಿಕ್ ಮಾಡಿ ನಾವು ಈ ರೀತಿಯಾಗಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಕಲರ್ ವೇರಿಯೇಷನ್ ಯಾವ ರೀತಿಯಾಗಿ ಬಂದಿದೆ ಅಂತ. ನಂತರ ಈ ಪಾಯಿಂಟ್ ಅನ್ನ ನಾನು ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾದ ಕಲರ್ ಎಫೆಕ್ಟ್ಸ್ ಅನ್ನ ನಾವು ಹೆಚ್ಚಾಗಿ ವಿಸಿಟಿಂಗ್ ಕಾರ್ಡ್ಸ್ ಗಳನ್ನ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ನಂತರದ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಯಾವ ರೀತಿಯಾಗಿ ನಾವು ವಿಸಿಟಿಂಗ್ ಕಾರ್ಡ್ ಅನ್ನ ಮಾಡಬೇಕು ಅಂತ. ಈ ರೀತಿಯಾಗಿ ನಾವು ಟ್ರಾನ್ಸ್ಪರೆನ್ಸಿ ಟೂಲ್ ಮತ್ತು ಕಾಂಟೂರ್ ಟೂಲ್ ಗಳನ್ನ ಹೆಚ್ಚಾಗಿ ವಿಸಿಟಿಂಗ್ ಕಾರ್ಡ್ಸ್ ಮಾಡಬೇಕಾದ್ರೆ ನಾವಿಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ ಇಂಟರಾಕ್ಟಿವ್ ಫಿಲ್ ಟೂಲ್ ಅಥವಾ ಶಾರ್ಟ್ ಕಟ್ ಕೀ ನಾವಿಲ್ಲಿ ಜಿ ಸಹ ಯೂಸ್ ಮಾಡಬಹುದು. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಯಾವ ಕಲರ್ ಬೇಕೋ ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ. ನೀವು ಇಲ್ಲಿ ನೋಡಬಹುದು ಯೂನಿಫಾರ್ಮ್ ಫಿಲ್ ಅಥವಾ ಫೌಂಟೇನ್ ಫಿಲ್, ವೆಕ್ಟರ್ ಪ್ಯಾಟರ್ನ್ ಫಿಲ್, ಬಿಟ್ ಮ್ಯಾಪ್ ಪ್ಯಾಟರ್ನ್ ಫಿಲ್, ಟು ಕಲರ್ ಪ್ಯಾಟರ್ನ್ ಫಿಲ್, ಈ ರೀತಿಯಾಗಿ ಹಲವಾರು ಆಪ್ಷನ್ ಸಿಗುತ್ತೆ. ನಾವಿಲ್ಲಿ ಯಾವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ ಇಲ್ಲಿ ಅದರದೇ ಆದ ಎಫೆಕ್ಟ್ಸ್ ಸಹ ನಮ್ಗೆ ಇಲ್ಲಿ ಸಿಗುತ್ತೆ. ನಾನಿಲ್ಲಿ ಪ್ಯಾಟರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವು ಪ್ಯಾಟರ್ನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಪ್ಯಾಟರ್ನ್ ಬೇಕು ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಆಪ್ಷನ್ ನಾವಿಲ್ಲಿ ಶಾರ್ಟ್ ಕಟ್ ಕೀಬೋರ್ಡ್ ಇಂದ F11 ಸಹ ಯೂಸ್ ಮಾಡಬಹುದು. ಇಲ್ಲಿ ಇರುವಂತಹ ಸೇಮ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಅಥವಾ ಇಲ್ಲಿ ಸಹ ನಮಗೆ ಒಂದು ಐಕಾನ್ ಸಿಗುತ್ತೆ. ಇಲ್ಲಿಂದ ಸಹ ನಾವು ಆ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಯಾವುದೇ ಆಪ್ಷನ್ಸ್ ನಾವಿಲ್ಲಿ ಯೂಸ್ ಮಾಡಬಹುದು. ನಂತರ ನಾವಿಲ್ಲಿ ಯೂನಿಫಾರ್ಮ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಯೂನಿಫಾರ್ಮ್ ಫಿಲ್ ಅಂದ್ರೆ ಯಾವುದೇ ಒಂದು ಕಲರ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು. ಇಲ್ಲಿ ಹಲವಾರು ಕಲರ್ ಫಾರ್ಮ್ಯಾಟ್ಸ್, ಸ್ಟೈಲ್ಸ್, ಪ್ಯಾಲೆಟ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಪ್ಯಾಲೆಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈ ಕಲರ್ ಇಲ್ಲಿ ಬರ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಓಕೆ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು ಈ ರೆಕ್ಟ್ಯಾಂಗಲ್ ಅಲ್ಲಿ ಕಲರ್ ಬಂದಿದೆ. ನಂತರ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಫೌಂಟೇನ್ ಫಿಲ್. ಫೌಂಟೇನ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ಕೆಲವು ಎಫೆಕ್ಟ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಎಫೆಕ್ಟ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಎಫೆಕ್ಟ್ ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಶೇಪ್ ಅನ್ನ. ನಂತರ ಓಕೆ ನಾವಿಲ್ಲಿ ಕೊಡೋಣ. ಓಕೆ ನಂತರ ಸೈಜ್ ಅನ್ನ ನಾನಿಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ ಈ ರೀತಿಯಾಗಿ. ನಂತರ ಫೌಂಟೇನ್ ಫಿಲ್ ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನಂತರ ನಾವಿಲ್ಲಿ ಕ್ಲಿಕ್ ಮಾಡೋಣ. ಈ ಆಪ್ಷನ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗುತ್ತೆ. ಇಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಚೇಂಜ್ ಆಗ್ತಾ ಇದೆ, ನೀವು ಇಲ್ಲಿ ನೋಡಬಹುದು. ಬೇರೆ ಕಲರ್ ನಾವಿಲ್ಲಿ ತಗೊಳ್ಳೋಣ. ಯೂನಿಫಾರ್ಮ್ ಫಿಲ್ ಬ್ಲೂ ಕಲರ್ ನಾವಿಲ್ಲಿ ತಗೊಳ್ಳೋಣ. ನಂತರ ಫೌಂಟೇನ್ ಫಿಲ್ ಆಪ್ಷನ್ ಇಲ್ಲಿ ನೀವು ನೋಡಬಹುದು ಯಾವ ಯಾವ ಕಲರ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ಕಲರ್ ವೇರಿಯೇಷನ್ಸ್ ಅನ್ನ ನೋಡಬಹುದು, ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನೀವು ಕಲರ್ ಅನ್ನ ಮಿಕ್ಸಿಂಗ್ ಸಹ ಮಾಡಬಹುದು. ನಂತರ ಬ್ಲೆಂಡ್ ಟ್ರಾನ್ಸಿಷನ್ ಇಲ್ಲಿ ನಮ್ಗೆ ಆಪ್ಷನ್ ಸಿಗುತ್ತೆ. ಟೈಪ್ ಯಾವ ರೀತಿಯಾಗಿ ಕಲರ್ ಇಲ್ಲಿ ಫಿಲ್ ಆಗ್ಬೇಕಂತ. ಲೀನಿಯರ್ ಫೌಂಟೇನ್ ಈಗ ಫಿಲ್ ಆಗಿದೆ. ನಂತರ ಎಲಿಪ್ಟಿಕಲ್ ಫೌಂಟೇನ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕಲರ್ ಫಿಲ್ ಆಗಿದೆ ಅಂತ. ನಂತರ ಕಾನಿಕಲ್ ಫೌಂಟೇನ್ ಫಿಲ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ರೆಕ್ಟ್ಯಾಂಗ್ಯುಲರ್ ಫೌಂಟೇನ್ ಫಿಲ್. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಕಲರ್ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಯಾವ ರೀತಿಯಾದ ಕಲರ್ ನಮ್ಗೆ ಇಲ್ಲಿ ಬೇಕು ನೀವಿಲ್ಲಿ ನೋಡ್ತಾ ಇರಬಹುದು. ಫಸ್ಟ್ ಕಲರ್ ಇಲ್ಲಿ ಚೇಂಜ್ ಆಗಿದೆ.
ಇದೇ ರೀತಿಯಾಗಿ ನಾವು ಕಲರ್ಸ್ ನ ಚೇಂಜ್ ಮಾಡ್ಕೋಬಹುದು. ಫಸ್ಟ್ ಪಾಯಿಂಟ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಕಲರ್, ಯೆಲ್ಲೋ ಕಲರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಕಲರ್ ಯಾವ ರೀತಿಯಾಗಿ ಫಿಲ್ ಆಗಿದೆ. ನಂತರ ಸೆಕೆಂಡ್ ಪಾಯಿಂಟ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನಂತರ ಕಲರ್ ಫಿಲ್, ಸೆಲೆಕ್ಟ್ ಕಲರ್, ನಂತರ ಕ್ಲೋಸ್. ಈ ಪಾಯಿಂಟ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಕಲರ್, ಕ್ಲೋಸ್. ಈ ಪಾಯಿಂಟ್ ನಾವಿಲ್ಲಿ ತಗೊಳ್ಳೋಣ. ಸೆಲೆಕ್ಟ್ ಕಲರ್, ಈ ರೀತಿಯಾಗಿ ಕ್ಲೋಸ್. ನೀವಿಲ್ಲಿ ನೋಡ್ತಾ ಇರಬಹುದು ಕಲರ್ ಯಾವ ರೀತಿಯಾಗಿ ಫಿಲ್ ಆಗಿದೆ ಅಂತ. ಈಗ ನಾವು ಈ ಪಾಯಿಂಟ್ಸ್ ಗಳನ್ನ ಮೂವ್ ಮಾಡೋಣ. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ಯಾವ ರೀತಿಯ ಎಫೆಕ್ಟ್ ಬೇಕು ನಾವಿಲ್ಲಿ ಕೊಡಬಹುದು. ಈ ರೀತಿಯಾದ ಆಪ್ಷನ್ಸ್ ಅನ್ನ ನಾವಿಲ್ಲಿ ಮ್ಯಾಗಝೀನ್ಸ್ ಬ್ಯಾಕ್ ಗ್ರೌಂಡ್ ಪೇಜ್ ಗಳನ್ನ ಡಿಸೈನ್ ಮಾಡಬೇಕಾದ್ರೆ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಂತರ ಅಲೈನ್ಮೆಂಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಡಿಫಾಲ್ಟ್ ಫೌಂಟೇನ್ ಫಿಲ್, ನಂತರ ರಿಪೀಟ್ ಅಂಡ್ ಮಿರರ್ ಆಪ್ಷನ್ ನಾನಿಲ್ಲಿ ಕ್ಲಿಕ್ ಮಾಡಿದ್ದೀನಿ. ನಂತರ ರಿಪೀಟ್ ಆಪ್ಷನ್ ಇಲ್ಲಿ ಚೇಂಜ್ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ವೆಕ್ಟರ್ ಪ್ಯಾಟರ್ನ್ ಫಿಲ್ ಆಪ್ಷನ್. ನಂತರ ಫಿಲ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಕೆಲವು ಪ್ಯಾಟರ್ನ್ ಎಫೆಕ್ಟ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಪ್ಯಾಟರ್ನ್ ಎಫೆಕ್ಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪ್ಯಾಟರ್ನ್ ಫಿಲ್ ಆಗಿದೆ ಅಂತ. ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಪ್ಯಾಟರ್ನ್. ಈ ರೀತಿಯಾಗಿ ಯಾವ ರೀತಿಯ ಪ್ಯಾಟರ್ನ್ ಎಫೆಕ್ಟ್ ಬೇಕು ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಈ ರೀತಿಯಾದ ಪ್ಯಾಟರ್ನ್ ಅನ್ನ ನಾವು ಪಾಂಪ್ಲೆಟ್ಸ್ ಬ್ಯಾಕ್ ಗ್ರೌಂಡ್ ಡಿಸೈನ್ ಗೂ ಸಹ ನಾವಿಲ್ಲಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಬಿಟ್ ಮ್ಯಾಪ್ ಪ್ಯಾಟರ್ನ್ ಫಿಲ್. ನಂತರ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಹಲವಾರು ಪ್ಯಾಟರ್ನ್ ಎಫೆಕ್ಟ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಪ್ಯಾಟರ್ನ್ ಎಫೆಕ್ಟ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ರೀತಿಯಾಗಿ ಫಿಲ್ ಆಗಿದೆ ಅಂತ. ನಂತರ ಓಕೆ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಫೌಂಟೇನ್ ಫಿಲ್, ಈ ಪಾಯಿಂಟ್ ಅನ್ನ ನಾನಿಲ್ಲಿ ಮೂವ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಈಗ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಫಿಲ್ ಆಗಿದೆ ಅಂತ. ನಂತರ ಡಬಲ್ ಕ್ಲಿಕ್ ಆನ್ ಎಡಿಟ್ ಫಿಲ್ ಆಪ್ಷನ್. ನಂತರ ಟೂ ಕಲರ್ ಪ್ಯಾಟರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಲವಾರು ಡಿಸೈನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾವಿಲ್ಲಿ ಸ್ಕ್ರೋಲ್ ಡೌನ್ ಅಥವಾ ಸ್ಕ್ರೋಲ್ ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಗೆ ಯಾವ ರೀತಿಯ ಡಿಸೈನ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಬ್ರಿಕ್ಸ್ ಡಿಸೈನ್ಸ್ ನಮ್ಗಿಲ್ಲಿ ಬರ್ತಾ ಇದೆ. ಕಲರ್ ಸಹ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಯಾವ ಕಲರ್ ನಮ್ಗಿಲ್ಲಿ ಬೇಕು ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಯಾವ ಯಾವ ಕಲರ್ ಬೇಕು ನೀವಿಲ್ಲಿಂದ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಫಿಲ್ ಎಫೆಕ್ಟ್, ಈ ಎಫೆಕ್ಟ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಚೇಂಜ್ ಕಲರ್, ಈ ರೀತಿಯಾಗಿ ಕಲರ್ ಚೇಂಜ್. ನಂತರ ಫಿಲ್ ಡಿಸೈನ್, ಸ್ಕ್ರೋಲ್ ಡೌನ್ ಮಾಡೋಣ. ನಂತರ ಈ ಡಿಸೈನ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ಯಾವ ಡಿಸೈನ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಯಾವ ಕಲರ್ ಬೇಕು ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ನಮಗೆ ರೊಟೇಟ್ ಆಪ್ಷನ್ ಸಹ ಸಿಗುತ್ತೆ. ಯಾವ ಆಂಗಲ್ ಅಲ್ಲಿ ನಾವಿಲ್ಲಿ ರೊಟೇಟ್ ಮಾಡಬೇಕು ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಆಂಗಲ್ ಚೇಂಜ್ ಆಗ್ತಾ ಇದೆ. ಈ ರೀತಿಯಾದ ಆಪ್ಷನ್ ಸಹ ನಾವಿಲ್ಲಿ ಯೂಸ್ ಮಾಡಬಹುದು ಈ ರೀತಿಯಾಗಿ. ನಂತರ ಟೆಕ್ಸ್ಚರ್ ಫಿಲ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ನಂತರ ಫಿಲ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಹಲವಾರು ರೀತಿಯ ಟೆಕ್ಸ್ಚರ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಆಪ್ಷನ್ ಬೇಕು ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಫಿಲ್ ಟೆಕ್ಸ್ಚರ್, ಈ ರೀತಿಯಾಗಿ ಯಾವ ಟೆಕ್ಸ್ಚರ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕಲರ್ ಶೇಡ್ ಆಪ್ಷನ್ ಸಹ ನಮಗಿಲ್ಲಿ ಸಿಗುತ್ತೆ. ಯಾವ ಕಲರ್ ಬೇಕು ನಾವಿಲ್ಲಿಂದ ಸೆಲೆಕ್ಟ್ ಸಹ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗಿದೆ. ಈ ಕಲರ್ ಸಹ ನಾವಿಲ್ಲಿ ಚೇಂಜ್ ಮಾಡೋಣ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾದ ಡಿಸೈನ್ ನಾವಿಲ್ಲಿ ತಗೋಬಹುದು. ನಂತರ ಟೆಕ್ಸ್ಚರ್ ಲೈಬ್ರರಿ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ಸ್ಯಾಂಪಲ್ಸ್, ಸ್ಯಾಂಪಲ್ 5, ಸ್ಯಾಂಪಲ್ 6, ಈ ರೀತಿಯಾಗಿ ಕೆಲವು ಡಿಸೈನ್ಸ್ ನಮ್ಗೆ ಸಿಗುತ್ತೆ. ಯಾವ ಸ್ಯಾಂಪಲ್ ನಿಮ್ಗೆ ಬೇಕು ನೀವು ಇಲ್ಲಿ ತಗೋಬೇಕಾಗುತ್ತೆ. ನಂತರ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಟೆಕ್ಸ್ಚರ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ರೀತಿಯ ಟೆಕ್ಸ್ಚರ್ ಬೇಕು ನಾವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಟೆಕ್ಸ್ಚರ್ಸ್ ಚೇಂಜ್ ಆಗಿದೆ ಅಂತ. ಟೆಕ್ಸ್ಚರ್ ಲೈಬ್ರರಿ ಸ್ಯಾಂಪಲ್ 9. ನಂತರ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಯಾವ ಡಿಸೈನ್ ಬೇಕು ನಾವಿಲ್ಲಿ ತಗೋಬೇಕು. ನಂತರ ಟೆಕ್ಸ್ಚರ್ ಸೆಟ್ಟಿಂಗ್ಸ್ ನೀವಿಲ್ಲಿ ನೋಡಬಹುದು ಹಲವಾರು ಸೆಟ್ಟಿಂಗ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ.
ಯಾವ ರೀತಿಯ ಚೇಂಜಸ್ ಬೇಕು ನಾವಿಲ್ಲಿಂದ ಮಾಡಬಹುದು. ಶೇಡ್ ಕಲರ್ ನಾವಿಲ್ಲಿ ಚೇಂಜ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಕಲರ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಸೆಕೆಂಡ್ ಕಲರ್ ನಾನಿಲ್ಲಿ ಚೂಸ್ ಮಾಡ್ತಾ ಇದ್ದೀನಿ ಬ್ಲೂ ಕಲರ್. ನಂತರ ಥರ್ಡ್ ಕಲರ್ ನಾವಿಲ್ಲಿ ಚೂಸ್ ಮಾಡೋಣ ಯೆಲ್ಲೋ ಕಲರ್. ಈ ರೀತಿಯಾಗಿ ನಂತರ ಬ್ರೈಟ್ನೆಸ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ನಾವಿಲ್ಲಿ ಮಾಡಬಹುದು. ಈ ರೀತಿಯಾದ ಸೆಟ್ಟಿಂಗ್ಸ್ ಅನ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಪೋಸ್ಟ್ ಸ್ಕ್ರಿಪ್ಟ್ ಫಿಲ್. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ನೀವು ನೋಡಬಹುದು ಹಲವಾರು ಡಿಸೈನ್ಸ್ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಆಪ್ಷನ್ ಬೇಕು, ಯಾವ ಡಿಸೈನ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಬ್ರಿಕ್ಸ್, ಬಬಲ್ ಆಪ್ಷನ್, ಈ ರೀತಿಯಾಗಿ ಯಾವ ಡಿಸೈನ್ ಬೇಕು ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಓಕೆ. ನಂತರ ನಾವೀಗ ಝೂಮ್ ಮಾಡಿ ನೋಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಅಂತ. ಈ ರೀತಿಯಾದ ಆಪ್ಷನ್ಸ್ ನಮ್ಗಿಲ್ಲಿ ಇಂಟರಾಕ್ಟಿವ್ ಫಿಲ್ ಟೂಲ್ ಆಪ್ಷನ್ ಅಲ್ಲಿ ಸಿಗುತ್ತೆ.